ರೆಕ್ಕೆ ಬಿಚ್ಚಿ ಹಾರೋ ಹಕ್ಕಿಯನ್ನು ಕಂಡು ಕಲಾಂ ಮನಸ್ಸು ಕೂಡ ಹಕ್ಕಿಯಂತಾಗಿಬಿಟ್ಟಿತ್ತು. ಮುಂದೆ ಏನೇ ಮಾಡಿದರೂ ಇದೇ ಕ್ಷೇತ್ರದಲ್ಲೇ ಮಾಡಬೇಕು ಅಂತ ಅವತ್ತೇ ಕಲಾಂ ನಿರ್ಧರಿಸಿಬಿಟ್ಟಿದ್ರು. ಆದರೆ ಅದಕ್ಕೆ ಯಾವ ಕೋರ್ಸ್ ಮಾಡಬೇಕು, ಎಲ್ಲಿಗೆ ಹೋಗಬೇಕು ಅನ್ನೋದೇ ಅವ್ರಿಗೆ ಗೊತ್ತಿರಲಿಲ್ಲ. ಆಗ ಅವರ ನೆರವಿಗೆ ಬಂದದ್ದು ಅದೇ ಶಿವಸುಬ್ರಹ್ಮಣ್ಯನ್ ಅಯ್ಯರ್ ಮೇಷ್ಟ್ರು. ಆಕಾಶದಲ್ಲಿ ಹಾರೋ ವಿಮಾನಗಳ ಬಗ್ಗೆ ಹೇಗೆ ಅಧ್ಯಯನ ಮಾಡೋದು ಅಂತ ಕಲಾಂ ಮೇಷ್ಟ್ರನ್ನ ಕೇಳಿದ್ರು. ಆದರೆ ಆ ಹಳ್ಳಿ ಮೇಷ್ಟ್ರಿಗೂ ಅದರ ಬಗ್ಗೆ ಹೆಚ್ಚಿಗೆ ಏನೂ ಗೊತ್ತಿರಲಿಲ್ಲ. ಹಾಗಂತ ಅವರು ಕಲಾಂಗೆ ನಿರಾಸೆ ಮಾಡಲಿಲ್ಲ. ಮೊದಲು ಹೈಸ್ಕೂಲ್ ಮುಗಿಸು, ನಂತರ ಕಾಲೇಜ್ಗೆ ಹೋಗು, ಅಲ್ಲಿ ನಿನಗೆ ಫ್ಲೈಟ್ಸ್ ಬಗ್ಗೆ ಓದೋದಕ್ಕೆ ದಾರಿ ಸಿಗತ್ತೆ ಅಂತ ಹೇಳಿದರು. ಅಲ್ಲಿಂದ ಮುಂದಕ್ಕೆ ಕಲಾಂಗೆ ಜೀವನದಲ್ಲಿ ಗುರಿಯೊಂದು ಸಿಕ್ಕಿತು. ಗುರುವಿನ ಮಾತುಗಳು ಗುರಿ ತೋರಿಸಿದವು. ತಿರುಚಿರಪಲ್ಲಿಯ ಸೇಂಟ್ ಜೋಸೆಫ್ಸ್ ಕಾಲೇಜಿನಲ್ಲಿ BSc ಮುಗಿಸಿದ ಕಲಾಂ ನಂತರ ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ ಕಲಿತರು. ನಂತರ ಏರ್ ಇಂಡಿಯಾ ಸೇರಬೇಕು ಅಂತ ಪ್ರಯತ್ನ ಮಾಡಿದರು. ಆದರೆ ಕಲಾಂ ಅದರಲ್ಲಿ ಸಕ್ಸಸ್ಫುಲ್ ಆಗಲಿಲ್ಲ. ಸರಿಯಾಗಿ ಇದೇ ಟೈಮ್ನಲ್ಲಿ ಕಲಾಂ ಋಷಿಕೇಶಕ್ಕೆ ಹೋಗಿ ಸ್ವಾಮಿ ಶಿವಾನಂದರನ್ನ ಭೇಟಿ ಮಾಡಿ ಬಂದಿದ್ರು. ಶಿವಾನಂದರು ಕಲಾಂಗೆ ಬುದ್ಧನಂತೆ ಕಂಡಿದ್ರು. ಪೈಲಟ್ ಆಗೋದು ನಿನ್ನ ಹಣೆಯಲ್ಲಿ ಬರೆದಿಲ್ಲ, ಅದಕ್ಕಾಗಿ ಚಿಂತಿಸದೆ ನಿನ್ನ ಪ್ರಯತ್ನ ಮುಂದುವರೆಸುವಂತ ಶಿವಾನಂದರು ಕಲಾಂಗೆ ಆಶೀರ್ವದಿಸಿ ಕಳಿಸಿದ್ರು. ನಂತರ ಕಲಾಂ 1958ರಲ್ಲಿ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಸೇರಿದ್ರು. ಒಂದಷ್ಟು ಕಾಲ ಅಲ್ಲಿ ಕೆಲಸ ಮಾಡಿ ಅಲ್ಲಿಂದ ಮುಂದೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಸೇರಿದ್ರು. 1982ರವರೆಗೆ ಅಲ್ಲಿಯೇ ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸ ಮಾಡಿದರು. ನಂತರ SLV-3ಗೆ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿದ್ರು. ಆದರೆ ಕಲಾಂ ಹೆಸರನ್ನ ಚಿರಸ್ಥಾಯಿಗೊಳಿಸಿದ್ದು 1982ರಲ್ಲಿ ಪ್ರಾರಂಭವಾದ ಇಂಟಿಗ್ರೇಟೆಡ್ ಮಿಸೈಲ್ ಪ್ರೋಗ್ರಾಂ. ಭಾರತದ ರಕ್ಷಣಾ ಅಗತ್ಯಕ್ಕೆ ತಕ್ಕಂತೆ ಆ ಪ್ರಾಜೆಕ್ಟ್ ಅನ್ನು ರೂಪಿಸಿದರು. ಇದೇ ಮುಂದೆ ಕಲಾಂಗೆ ಭಾರತದ ಮಿಸೈಲ್ ಮ್ಯಾನ್ ಅನ್ನೋ ಹೆಸರು ತಂದುಕೊಂಡಿತು. DRDO ಮತ್ತು ಇಸ್ರೋಗಳಲ್ಲಿ ಏರೋನಾಟಿಕಲ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ ಕಲಾಂ ಅಗ್ನಿ ಮತ್ತು ಪೃಥ್ವಿ ಕ್ಷಿಪಣಿಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ರಾತ್ರಿ ಹಗಲೆನ್ನದೇ ರಜಾ ದಿನಗಳ ಪರಿವೇ ಇಲ್ಲದೆ ಕೆಲಸ ಮಾಡ್ತಿದ್ದ ಕಲಾಂರ ಬದ್ಧತೆ ಹಾಗೂ ಕರ್ತವ್ಯ ನಿಷ್ಠೆ ಕಂಡು ಸಹೋದ್ಯೋಗಿಗಳು ಬೆರಗಾಗಿದ್ರು. ಪೋಖ್ರಾನ್ ಅಣು ಪರೀಕ್ಷೆ ಹಿಂದೆ ಕೂಡ ಕಲಾಂ ಪಾತ್ರ ಪ್ರಮುಖವಾಗಿತ್ತು. ಕಲಾಂ ಪ್ರಧಾನಮಂತ್ರಿಗಳ ವೈಜ್ಞಾನಿಕ ಸಲಹೆಗಾರರಾಗಿ ಮಾಡಿದ ಕೆಲಸ ಮಹತ್ತರವಾದದ್ದು. ಕಲಾಂ ಮಾಡಿದ ಕೆಲಸ ದೊಡ್ಡದೇನೂ ಅಲ್ಲ ಅಂತ ಕೆಲವರಿಗೆ ಅನ್ನಿಸಬಹುದು. ಆದರೆ ಪಾಕಿಸ್ತಾನದ ಅಣುವಿಜ್ಞಾನಿ ಅಬ್ದುಲ್ ಖಾದರ್ ಖಾನ್ ಮಾಡಿದ ನೀಚ ಕೆಲಸ ನೋಡಿದರೆ ಕಲಾಂರಂಥವರ ಸಾಧನೆ ಏನು ಅನ್ನೋದು ಗೊತ್ತಾಗತ್ತೆ. ಅಬ್ದುಲ್ ಖಾದರ್ ಖಾನ್ ಹಣಕ್ಕಾಗಿ ನ್ಯೂಕ್ಲಿಯರ್ ಟೆಕ್ನಾಲಜಿ ಮಾರಿಕೊಂಡ ಆರೋಪಕ್ಕೆ ಗುರಿಯಾಗಿ ಜೈಲು ಶಿಕ್ಷೆಯನ್ನು ಅನುಭವಿಸುತ್ತಿದ್ದ. ಆತ ಹಣದ ಆಸೆಗೆ ಅಪಾಯಕಾರಿ ಅಣು ತಂತ್ರಜ್ಞಾನವನ್ನ ವಿದೇಶಗಳೇ ಮಾರಿಕೊಂಡಿದ್ದ. ಆದರೆ ಥೇಟ್ ಫಕೀರ್ನಂತೆ ಬದುಕ್ತಾ ಇರೋ ಕಲಾಂಗೆ ಹಣ ಯಾವತ್ತೂ ಒಂದು ಪ್ರಯಾರಿಟಿನೇ ಆಗಿರಲಿಲ್ಲ. ಮುಂದೆ ಮತ್ತೊಂದು ಪವಾಡ ನಡೆದು ಹೋಯಿತು. 2002ರ ಜುಲೈ 25ರಂದು ಕಲಾಂ ಭಾರತದ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದರು. ರಾಮೇಶ್ವರಂನ ಬಡ ಬೆಸ್ತ ಕುಟುಂಬದಲ್ಲಿ ಹುಟ್ಟಿದ್ದ ಹುಡುಗನೊಬ್ಬ ದೇಶದ ಅತ್ಯುನ್ನತ ಪದವಿಗೆ ಏರಿದ್ದ. ಜಗತ್ತಿನ ಅತಿ ದೊಡ್ಡ ಪ್ರಜಾತಾಂತ್ರಿಕ ರಾಷ್ಟ್ರದ ಭವ್ಯತೆಯನ್ನ ಜಗತ್ತಿಗೆ ಸಾರಿದ್ದ. ಭಾರತದ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದ ಮೊದಲ ವಿಜ್ಞಾನಿ ಡಾಕ್ಟರ್ ಅಬ್ದುಲ್ ಕಲಾಂ. ಹಾಗೇನೆ ಮೊದಲ ಅವಿವಾಹಿತ ರಾಷ್ಟ್ರಪತಿಯೂ ಹೌದು. ಹಾಗಂತ ಕಲಾಂ ಮದುವೆಗೆ ಪ್ರಯತ್ನಗಳೇ ನಡೆದಿರಲಿಲ್ಲ ಅಂತೇನಲ್ಲ. ಕಲಾಂ ತಿರುವನಂತಪುರಂನಲ್ಲಿದ್ದಾಗೊಮ್ಮೆ ಮದುವೆಗೆ ಸಿದ್ಧತೆ ನಡೆದಿತ್ತು. ಇವರ ಅತ್ತಿಗೆ ಒಂದು ಹುಡುಗಿಯನ್ನು ನೋಡಿಕೊಂಡು ಬಂದಿತ್ತು. ಆದರೆ ಅದೇ ಟೈಮ್ಗೆ ಅತ್ತಿಗೆ ಹಾಗೂ ಅವರ ಮಗಳು ಕಾಯಿಲೆಗೆ ಬಿದ್ದರು. ನಂತರ ಕಲಾಂ ಕೆಲಸದ ಮೇಲೆ ಹೈದರಾಬಾದ್ಗೆ ಹೊರಟು ಹೋದರು. ಅಲ್ಲಿಗೆ
ಕಲಾಂ ಮದುವೆ ಪ್ರಯತ್ನ ಶಾಶ್ವತವಾಗಿ ಮೂಲೆಗುಂಪಾಗಿಬಿಡ್ತು. ಮದುವೆ ಬಗ್ಗೆ ಒಂದೆಡೆ ಹೇಳಿಕೆ ನೀಡಿರೋ ಕಲಾಂ ತಾವು ಮದುವೆ ಆಗಿದ್ದಿದ್ರೆ ಇದುವರೆಗೂ ಸಾಧಿಸಿದ್ರಲ್ಲಿ ಅರ್ಧದಷ್ಟು ಸಾಧಿಸಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ತಮಾಷೆಯಾಗಿ ಹೇಳಿದ್ದಾರೆ. ಪೋಖ್ರಾನ್ ಹೀರೋ, ದೇಶದ ಅಪ್ರತಿಮ ರಾಕೆಟ್ ಇಂಜಿನಿಯರ್, ಭಾರತದ ಮಿಸೈಲ್ ಮ್ಯಾನ್, ಹೀಗೆ ಅಸಾಧಾರಣ ಸಾಧನೆ ಮಾಡಿದ್ದ ಕಲಾಂ ರಾಷ್ಟ್ರಪತಿಯಾಗಿ ಅಪರೂಪದ ಕೆಲಸ ಮಾಡಿದ್ರು. ಪೀಪಲ್ಸ್ ಪ್ರೆಸಿಡೆಂಟ್ ಅನ್ನಿಸ್ಕೊಂಡ್ರು. ಅದು ಹೇಗೆ ಅನ್ನೋದನ್ನ ನೋಡೋಣ ಒಂದು ಬ್ರೇಕ್ನ ನಂತರ.